back to Christmas vlog. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ನನಗೆ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಅಕ್ಕಗೆ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಮತ್ತು ಯಾವ ರೀತಿ ಪೇಮೆಂಟ್ ಬಂತು ಎಷ್ಟು ಬೇಗ ಬಂದು ಬಿತ್ತು ಅಂತ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಅದ್ರ ಬಗ್ಗೆ ನಾನು ನಿಮ್ಗೆಲ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಯೂಟ್ಯೂಬ್ ಪೇಮೆಂಟ್ ಅನ್ನೋದಕ್ಕಿಂತ ಮುಂಚೆ ಮೊದಲಿಗೆ ಯೂಟ್ಯೂಬ್ ಪೇಮೆಂಟ್ ಯಾವ ರೀತಿ ಬರುತ್ತೆ ಅಂತ ಅಂದರೆ ಚಾನಲ್ ಮೊದಲು ಮಾನಿಟೈಸ್ ಆದರೆ ಮಾತ್ರನೇ ಬರೋದು. ಚಾನಲ್ ಮಾನಿಟೈಸ್ ಆಗಬೇಕು ಅಂದರೆ ಇಷ್ಟೇ ವರ್ಷ ಬೇಕಾ, ಇಷ್ಟೇ ತಿಂಗಳು ಬೇಕಾ ಅಂತ ಹೇಳು ಅದಕ್ಕೆ ಅಂತಲೇ ಯಾವುದೇ ಒಂದು ಸಪ್ರೇಟಾಗಿ ರೂಲ್ಸ್ ಏನಿಲ್ಲ. ಹೇಳಬೇಕು ಅಂತ ಅಂದರೆ ಚಾನಲ್ ಮಾನಿಟೈಸ್ ಯಾವಾಗ ಆಗುತ್ತೆ ಅಂದರೆ ನಮಗೆ ಯಾವಾಗ 1000 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗ್ತಾರೆ ಮತ್ತು ನಮಗೆ 4000 ವಾಚ್ ಅವರ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಆವಾಗ ನಮ್ಮ ಚಾನಲ್ಲು ಮಾನಿಟೈಸ್ ಆಗುತ್ತೆ. ಸೊ ನಮ್ಮ ಅಕ್ಕಗೆ ಬಂದ್ಬಿಟ್ಟು ಅವ್ರಿಗೆ ಬೇಗನೆ ಮಾನಿಟೈಸ್ ಆಯಿತು ಚಾನಲ್ಲು. ಸೊ ಅವ್ರದ್ದು ಬಂದ್ಬಿಟ್ಟು ಕತೆ ಸ್ಟೋರಿ ರೈಟಿಂಗ್ ಚಾನಲ್ ಆಗಿತ್ತು. ಅವ್ರದ್ದು ಡೈಲಿ ಲಾಗ್ಸ್ ಆ ಥರ ಯಾವುದು ಬರೋದಿಲ್ಲ, ಜಸ್ಟ್ ಸ್ಟೋರಿ ರೈಟಿಂಗ್ ಅಲ್ಲಿ ವಾಯ್ಸ್ ಕೊಟ್ಟು ಅವರು ಸ್ಟೋರಿನ ಹಾಕುವಂತಹ ಚಾನಲ್ ಆಗಿತ್ತು ಅವ್ರದ್ದು. ಸೊ ಅವ್ರದ್ದು ಕೂಡ ಬೇಗನೆ ಮಾನಿಟೈಸ್ ಆಯಿತು. ಮಾನಿಟೈಸ್ ಆಗೋಕ್ಕೆ ಇಷ್ಟೇ ಬೇಕಿರೋದು 1000 ಸಬ್ಸ್ಕ್ರೈಬರ್ಸ್ ಬೇಕು, ಜೊತೆಯಲ್ಲಿ ನಿಮಗೆ 4000 ವಾಚ್ ಅವರ್ಸ್ 365 ಡೇಸ್ ಅಷ್ಟರಲ್ಲಿ ಕಂಪ್ಲೀಟ್ ಆಗಿರಬೇಕು. ಸೊ ನಂದು ಕೂಡ ಇನ್ನೂ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಆ್ಯಂಡ್ ಸ್ಟಿಲ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೂ ಕೂಡ ಸಬ್ಸ್ಕ್ರೈಬರ್ಸ್ ಎಷ್ಟು ಬರ್ತಾರೆ ಅಂತ ನೋಡಿಬಿಟ್ಟು ಸ್ಟಿಲ್ ಐ ಆಮ್ ವೆಯ್ಟಿಂಗ್. ನೋಡೋಣ ನನಗೂ ಆದಷ್ಟು ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು. ಇದು ಮೊದಲಿಗಿರುವಂತಹ ಪ್ರೊಸೀಜರ್. ತುಂಬ ಜನ ಚಾನಲ್ಸ್ನ ಓಪನ್ ಮಾಡ್ತಾರೆ, ಯೂಟ್ಯೂಬ್ ಚಾನಲ್ ಓಪನ್ ಇದು ತುಂಬ ಸುಲಭ ಮಾಡಬಹುದು ವೀಡಿಯೋಸ್ನ ಅಂತ ತೆಗಿತಾರೆ. ಬಟ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಿಗೆ ಗೊತ್ತಾಗೋದು ನಾವೊಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದು ಅಷ್ಟೇ ಅಲ್ಲದೆ ವಿಡಿಯೋ ಎಡಿಟಿಂಗ್ ಸ್ಕಿಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹಾಕುವಂತಹ ಥಂಬ್ನೇಲ್ಸ್ ಆಗ್ಬೋದು, ನಾವು ಹಾಕುವಂತಹ ಒಂದು ವಿಡಿಯೋದಲ್ಲಿ ಎಡಿಟಿಂಗ್ಸ್ ಮಾಡಿರೋದು ಆಗ್ಬೋದು, ವಾಯ್ಸ್ ಎಫೆಕ್ಟ್ಸ್ ಆಗ್ಬೋದು, ಪ್ರತಿಯೊಂದು ಕೂಡ ಯೂಟ್ಯೂಬಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚಾನಲ್ ಮಾನಿಟೈಸ್ ಆಯಿತು ಅಂದರೆ ತುಂಬ ಈಸಿ, ಮಾನಿಟೈಸ್ ಆಗಿದೆ ಅಂತ ಅಂದ್ಕೊಳ್ಳೋರು ತುಂಬ ಜನ ಇದ್ದಾರೆ. ಬಟ್ ಅಷ್ಟು ಸುಲಭ ಅಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಹ್ಯಾಂಡಲ್ ಮಾಡೋದು. ಅದು ನಾನು ಮೊದಲಿಗೆ ಎಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಓಪನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಎಲ್ಲದಕ್ಕೂ ರೆಡಿ ಇದ್ದು ನಾವು ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಾ ಹೋದರೆ, ಡೈಲಿ ವೀಡಿಯೋಸ್ನ ಹಾಕ್ತಾ ಹೋದರೆ ಖಂಡಿತವಾಗ್ಲೂ ಮಾನಿಟೈಸ್ ಆಗುತ್ತೆ. ಅಂದರೆ ನಂದು ಇನ್ನೂ ಮಾನಿಟೈಸ್ ಆಗಿಲ್ಲ. ಹೇಳಬೇಕು ಅಂದರೆ ಸಮ್ಟೈಮ್ಸ್ ಇಯರ್ಸೇ ಹಿಡಿಯುತ್ತೆ, ವರ್ಷ ಕಲಿತಾನೇ ಆಗೋದಿಲ್ಲ. ಹಾಗಾದರೆ ಯಾವತ್ತೂ ನಾವು ನಿಲ್ಲಿಸ್ತೀರಾ, ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇನ್ನೂ ಒಂದು ಕೆಲವು ಜನಕ್ಕೆ ಡೌಟ್ ಇದೆ, ಯೂಟ್ಯೂಬಲ್ಲಿ ಖಂಡಿತವಾಗ್ಲೂ ದುಡ್ಡು ಬರುತ್ತಾ, ಆರ್ಎಲ್ಸ್ ಯೂಟ್ಯೂಬಲ್ಲಿ ದುಡ್ಡು ಬರಬೇಕು ಅಂತ ಅಂದರೆ ಡೋಕಾನಾ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಅನುಮಾನಗಳಿದೆ. ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ, ಮಾನಿಟೈಸೇಷನ್ ಖಂಡಿತವಾಗ್ಲೂ ಆದರೆ ಖಂಡಿತ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ. ಅದರಲ್ಲಿ ಯಾವುದೇ ಮೋಸ ನಿಮ್ಗೆ ಆಗೋದಿಲ್ಲ. ಯೂಟ್ಯೂಬ್ ಒಂದು 100% ಜೆನ್ಯೂನ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ಅದರಿಂದ ಖಂಡಿತವಾಗ್ಲೂ ನಿಮಗೆ ದುಡ್ಡು ಬರುತ್ತೆ. ಇದ್ರ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಅದನ್ನು ತೆಗೆದಾಕ್ಬಿಡಿ. ನಿಮ್ಮ ಶ್ರಮ ಇದ್ದರೆ, ನೀವು ಮಾಡೋ ವೀಡಿಯೋಗಳಲ್ಲಿ ಒಳ್ಳೆ ಕಂಟೆಂಟ್ ಇದ್ದರೆ, ವ್ಯೂಸ್ ಹೋಗಿ ವಾಚ್ ಅವರ್ಸ್ ಆದರೆ ಡೆಫಿನೆಟ್ಲಿ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಹಾಗಾದರೆ ಯೂಟ್ಯೂಬಲ್ಲಿ ದುಡ್ಡು ಬರೋದು ಸೆಕೆಂಡ್ರಿ. ಆದರೆ ಯಾವ ರೀತಿ ದುಡ್ಡು ಕೊಡ್ತಾರೆ ಅಂದರೆ ಅವರು ಕೊಡೋದು ಡಾಲರ್ಸ್ ಗಟ್ಟಲೆ ಆಗಿರುತ್ತೆ. ಆ ಡಾಲರ್ಸ್ನ ನಾವು ಥೌಸಂಡ್ಸಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಅವರೇ ಮಾಡಿಬಿಟ್ಟು ನಮ್ಮ ಅಕೌಂಟ್ಗೆ ಹಾಕ್ತಾರೆ. ಸೊ ಡಾಲರ್ಸ್ ಇದ್ದಿದ್ದು ಥೌಸಂಡ್ಸ್ಗೆ ಕನ್ವರ್ಟ್ ಮಾಡಿ ಹಾಕ್ತಾರೆ. ಹಾಗಾದರೆ ನಮ್ಮ ಅಕ್ಕಗೆ ಬಂದಂಥ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಅಂತ ಹೇಳೋಕ್ಕಿಂತ ಮುಂಚೆ ಯೂಟ್ಯೂಬ್ ಪೇಮೆಂಟು ಎಷ್ಟು ತಿಂಗಳಿಗೆ ಬರುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ. ಅದು ಬಂದ್ಬಿಟ್ಟು ನಮ್ಮ ವ್ಯೂಸು ಮತ್ತು ನಮ್ಮ ಕೊಡೋ ಕ್ಲಾರಿಟಿ, ನಮ್ಗೆ ಎಷ್ಟು ವ್ಯೂಸ್ ಹೋಗುತ್ತೆ, ನಾವೆಷ್ಟು ವೀಡಿಯೋಸ್ ಹಾಕ್ತೀವಿ ವೀಕ್ಲಿ, ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಅದು ಈ ಮಂತಲ್ಲೇ ಡ್ರಾ ಮಾಡ್ಕೋಬೋದು, ನೆಕ್ಸ್ಟ್ ಮಂತಲ್ಲೇ ಆ ಥರ ಇಲ್ಲ. ಅದಕ್ಕೆ ಮಿನಿಮಮ್ ಆರ್ಡರ್ ವ್ಯಾಲ್ಯೂ ಅಂತ ಕೊಟ್ಟಿರ್ತಾರೆ. ಮಿನಿಮಮ್ ಅಮೌಂಟ್ ಇಷ್ಟ ಆಗಬೇಕು ಅಂತ ಇರುತ್ತೆ. ಅಷ್ಟು ಅಮೌಂಟ್ ಆದಾಗ ಅಷ್ಟೇ ನಾವು ಡ್ರಾ ಮಾಡ್ಕೊಳಕ್ಕಾಗೋದು. ನಮ್ಗೆ ಇಷ್ಟ ಬಂದಂಗೆಲ್ಲ ಏನೋ ಒಂದು ಸ್ವಲ್ಪ ಆಗಿದೆ ಡ್ರಾ ಮಾಡ್ಕೊಳ್ಳೋಣ ಅಂದಾಗ ಡ್ರಾ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಾವು ಒಂದು ಸಲ ಅವ್ರು ಕೊಟ್ಟಂತಹ ಮ್ಯಾಕ್ಸಿಮಮ್ ಲಿಮಿಟು ರೀಚ್ ಆಗಿದ್ದಾದಮೇಲೆ ನಾವು ಅದನ್ನು ವಿಡ್ರಾ ಮಾಡಿಕೊಂಡ್ರೂ ಕೂಡ ಅದು ನಮ್ಮ ಅಕೌಂಟಿಗೆ ಬೀಳೋದಕ್ಕೆ ಮಿನಿಮಮ್ 24 hours ತಗೊಳುತ್ತೆ. ಅಷ್ಟರಲ್ಲಿ ನಮ್ಮ ಅಕೌಂಟ್ಗೆ ಇದು ಟ್ರಾನ್ಸ್ಫರ್ ಆಗೋದು. ಇದೇ ರೀತಿ ನಮ್ಮ ಅಕ್ಕಗೂ ಕೂಡ ಬಂದಿದ್ದಂಥದ್ದು. ನಾನು ಕಣ್ಣಾರೆ ಏನು ನೋಡಿದ್ದೀನಿ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಿದ್ದೀನಿ. ಹಾಗಾದರೆ ನಮ್ಮ ಅಕ್ಕಗೆ ಎಷ್ಟು ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ಅಂದರೆ ಇದನ್ನು ನಾವು ಯಾರಿಗೂ ರಿವೀಲ್ ಮಾಡೋ ಆಗಿಲ್ಲ. ಯೂಟ್ಯೂಬ್ ವಿಚಾರಕ್ಕೆ ಬಂದರೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅಂತ ನಾವು ಯಾರಿಗೂ ಇದನ್ನು ರಿವೀಲ್ ಮಾಡಬಾರ್ದು. ಇದು ಯೂಟ್ಯೂಬ್ ಅವ್ರಿಗಿರುವಂತಹ ರೂಲ್ಸ್. ಸೊ ನಾವು ಆ ರೂಲ್ಸ್ನ ಕ್ರಾಸ್ ಮಾಡಿ ನಾವು ಹೇಳೋ ಆಗಿಲ್ಲ. ಬಟ್ ಆದರೆ ನಾನು ನಿಮ್ಗೆ ಒಂದೇ ಒಂದು ಇಂಟಿನ
ಮಾತ್ರ ಕೊಡ್ತೀನಿ. ಯೂಟ್ಯೂಬಲ್ಲಿ ಅಮೌಂಟ್ ಬಂದರೆ ಲ್ಯಾಕ್ಸ್ ಇಲ್ಲ ಥೌಸಂಡ್ಸಲ್ಲೇ ಬರುತ್ತೆ. ಯಾವುದೇ ಕಾರಣಕ್ಕೂ ಕಮ್ಮಿ ಅಮೌಂಟ್ ಅಂತ ಯೂಟ್ಯೂಬಲ್ಲಿ ತೀರಾ 100 200 ಆ ಥರ ಕಮ್ಮಿ ಅಮೌಂಟ್ಸ್ ಬರೋದಿಲ್ಲ. ಬಂದರೆ ಲ್ಯಾಕ್ಸಲ್ಲಿರುತ್ತೆ ಇಲ್ಲ ಥೌಸಂಡ್ಸಲ್ಲಿರುತ್ತೆ. ಡೆಫಿನೆಟ್ಲಿ ಇದೊಂದು ಹಿಂಟನ್ನ ಮಾತ್ರ ಬೇಕಿದ್ರೆ ನಾನು ಕೊಡ್ಬೋದು. ನಿಮ್ಗೆ ಇನ್ನೂ ಹಿಂಟ್ ಬೇಕಂದರೆ ನಾನು ಏನು ಪರ್ಚೇಸ್ ಮಾಡಿದ್ದೀನಿ, ಏನು ಮಾಡಿದ್ದೀನಿ, ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬಂದಿರ್ಬೋದು ಮ್ಯಾಕ್ಸಿಮಮ್ ಅಂತ ಹೇಳಿ. ನಾವಿಷ್ಟು ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಇಷ್ಟು ಹಿಂಟನ್ನು ಕೊಡ್ತೀನಿ. 1000 lakhs ಅಲ್ಲೇ ಬರುತ್ತೆ ಯೂಟ್ಯೂಬಲ್ಲಿ. ತುಂಬ ಜನ ಯಾರೆಲ್ಲ ಯೂಟ್ಯೂಬಲ್ಲಿ ಎಷ್ಟು ಪೇಮೆಂಟ್ ಬಂತು ನಿಮ್ಮ ಅಕ್ಕಗೆ ಅಂತ ಕೇಳಿದ್ದೀರಲ್ಲ, ಸೊ ನಿಮಗೆಲ್ರಿಗೂ ಕೂಡ ಇದೊಂದು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಅಷ್ಟೇ. ಸೊ ಆ ರೀತಿ ಬಂದಿದೆ. ನಮ್ಮ ಅಕ್ಕಗೂ ಕೂಡ ಯೂಟ್ಯೂಬ್ ಪೇಮೆಂಟ್ ಬರಬೇಕಾದಾಗ 4 to 5 months ಹಿಡಿತು. ತುಂಬಾ ತೊಗೊಂಡಿದೆ ಟೈಮು ದುಡ್ಡು ಆಗೋದಕ್ಕೆ, ಡ್ರಾ ಆಗೋದಕ್ಕೆ. ಬಟ್ ಅದು ಬಂದ್ಬಿಟ್ಟು ಶನಿವಾರ ಭಾನುವಾರ ಇದ್ದಿದ್ದರಿಂದ ಅವ್ರಿಗೆ ಸೋಮವಾರ ಅಮೌಂಟು ಬಿದ್ದಿದೆ. 2 days ತೊಗೊಂಡಿದೆ ಗೌರ್ಮೆಂಟ್ ಹಾಲಿಡೇಸ್ ಬಂದಾಗ. ಡೆಫಿನೆಟ್ಲಿ 1000 lakhs ಅಲ್ಲೇ ಇರುತ್ತೆ. ಇದೊಂದು ಮಾತ್ರ ನಾನು ಶ್ಯೂರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ನನಗೂ ಹಾಗೆ ಅನಿಸಿದ್ದು ಯೂಟ್ಯೂಬ್ ಮಾನಿಟೈಸ್ ಆದರೆ ಡೆಫಿನೆಟ್ಲಿ ದುಡ್ಡು ಇಮಿಡಿಯೇಟಾಗಿ ನಮ್ಮ ಅಕೌಂಟ್ಗೆ ಬಿಡುತ್ತೆ, ಯಾವುದೇ ತೊಂದರೆ ಇಲ್ಲ ಅಂತ ನನಗೂ ಕೂಡ ಗೊತ್ತಾಯಿತು. ವ್ಯೂಸ್ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಹಾಗಾದರೆ ಯೂಟ್ಯೂಬ್ ಚಾನಲ್ನ ಹೇಗೆ ಮಾನಿಟೈಸ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಬೇಕು ಅಂದರೆ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಕೂಡ ನಾನು ತಿಳ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ವಿಷಯ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಮುಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಸೊ ನಿಮ್ಗೆಲ್ರಿಗೂ ಕೇಳಿದಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರೀಲೇಬೇಡಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಒಳ್ಳೆ ಮಾಹಿತಿ ಜೊತೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್ ಕ್ರಿಸ್ಮಸ್ ವ್ಲಾಗ್.